ಬಿಗ್ ಬಾಸ್ ಸೀಸನ್ 10 ಮುಗಿದು ಬರೋಬ್ಬರಿ 7 ತಿಂಗಳು ಕಳೆದಿದೆ. ಅಂತೂ ಇಂತೂ ಬಂತು ಕಾರ್ತಿಕ್ ಮಹೇಶ್ ಮಾರುತಿ ಸುಜುಕಿ ಬ್ರೀಜಾ ಕಾರು. ಕನ್ನಡ ಕಿರುತೆರೆಯ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 10 ಮುಗಿಸಿ ಸೀಸನ್ 11ಕ್ಕೆ ತೆರೆಮರೆಯ ತಯಾರಿ ಶುರುವಾಗಿದೆ. ಇತ್ತೀಚೆಗೆ ಕಿಚ್ಚ ಸುದೀಪ್ ಅವರು ಸೀಸನ್ 11ರ ಪ್ರೋಮೋ ಶೂಟ್ನಲ್ಲಿ ಭಾಗಿಯಾಗಿದ್ದು ಸುದ್ದಿಯಾಗಿತ್ತು. ಇದೀಗ ಸೀಸನ್ 10ರ ವಿನ್ನರ್ ಕಾರ್ತಿಕ್ ಮಹೇಶ್ ಅವರು ಬಿಗ್ ಬಾಸ್ ಬಗ್ಗೆ ಹೊಸ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಸೀಸನ್ 10ರಲ್ಲಿ ಗೆದ್ದವರಿಗೆ 50 ಲಕ್ಷ ರೂಪಾಯಿ ನಗದು ವಿನ್ನರ್ ಟ್ರೋಫಿಯನ್ನು ಗಿಫ್ಟ್ ಕೊಡಲಾಗಿತ್ತು. ಇದರ ಜೊತೆಗೆ ಮಾರುತಿ ಸುಜುಕಿ ಬ್ರೀಜಾ ಕಾರು ಮತ್ತು ಬೌನ್ಸ್ ಇನ್ಫಿನಿಟಿ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ವಿಜೇತರಿಗೆ ನೀಡುವುದಾಗಿ ಘೋಷಣೆ ಮಾಡಲಾಗಿತ್ತು. ಇದೀಗ ಬಿಗ್ ಬಾಸ್ ತಂಡ ಮಾತು ಕೊಟ್ಟಂತೆ ವಿನ್ನರ್ ಕಾರ್ತಿಕ್ ಮಹೇಶ್ ಅವರಿಗೆ ಮಾರುತಿ ಸುಜುಕಿ ಬ್ರೀಜಾ ಕಾರನ್ನು ಹಸ್ತಾಂತರಿಸಲಾಗಿದೆ. ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್ ಅವರು ಇಂದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಂತೂ ಇಂತೂ ಬಂತು ಬಿಗ್ ಬಾಸ್ ಕಾರು ಎಂದು ಪೋಸ್ಟ್ ಹಾಕಿದ್ದಾರೆ. 7 ತಿಂಗಳ ಬಳಿಕ ಮಾರುತಿ ಸುಜುಕಿ ಬ್ರೀಜಾ ಕಾರನ್ನು ಗಿಫ್ಟ್ ಆಗಿ ಪಡೆದಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಮನೆಗೆ ಬಂದ ಹೊಸ ಅತಿಥಿಯನ್ನು ಮನೆಯವರ ಜೊತೆ ಸೆಲೆಬ್ರೇಟ್ ಮಾಡಲು ಶುರು ಮಾಡಿದ್ದಾರೆ. ಬಿಗ್ ಬಾಸ್ ಸೀಸನ್ 10 ಮುಗಿದು ಬರೋಬ್ಬರಿ 7 ತಿಂಗಳು ಕಳೆದಿದೆ. 2023ರ ಅಕ್ಟೋಬರ್ 8ರಂದು ಆರಂಭವಾಗಿದ್ದ ಸೀಸನ್ ಸತತ 112 ದಿನಗಳ ಬಳಿಕ ಅಂದರೆ ಜನವರಿ 28, 2024ರಂದು ಅಂತ್ಯಗೊಂಡಿತ್ತು. ಬಿಗ್ ಬಾಸ್ ಸೀಸನ್ 10 ಮುಗಿದ 7 ತಿಂಗಳ ಬಳಿಕ ವಿನ್ನರ್ ಕಾರ್ತಿಕ್ ಮಹೇಶ್ ಅವರಿಗೆ ಅನೌನ್ಸ್ ಮಾಡಿದಂತೆ ಕಾರು ಹಸ್ತಾಂತರಿಸಲಾಗಿದೆ. ಇಷ್ಟು ದಿನ ಯಾಕೆ ತಡವಾಯಿತು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತದೆ. ಈ ಬಗ್ಗೆ ಕೇಳಿದ್ದಕ್ಕೆ ಮಹೇಶ್ ಅವರು ಕೇಳಿದಾಗ ಅವರು ಉತ್ತರಿಸಿದ್ದಾರೆ. ಸಾಮಾನ್ಯವಾಗಿ ಹೊಸ ಮಾರುತಿ ಸುಜುಕಿ ಬ್ರೀಜಾ ಕಾರು ಬುಕ್ ಮಾಡಿದ ಮೇಲೆ ಡೆಲಿವರಿ ಮಾಡೋಕ್ಕೆ 6-7 ತಿಂಗಳು ಬೇಕಾಗುತ್ತೆ. ಬಿಗ್ ಬಾಸ್ ವಿನ್ನರ್ ಕೊಡುವ ಈ ಕಾರು ಕಳೆದ 1 ತಿಂಗಳ ಹಿಂದೆಯೇ ಶೋರೂಮ್ಗೆ ಬಂದಿತ್ತು. ಆದರೆ ನಾನು ಇಂದು ಶೋರೂಮ್ಗೆ ಹೋಗಿ ಕಾರು ಪಡೆದುಕೊಂಡಿದ್ದೇನೆ ಎಂದು ಕಾರ್ತಿಕ್ ಮಹೇಶ್ ಅವರು ತಿಳಿಸಿದ್ದಾರೆ.